ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಡೇ 3 ಎಪಿಸೋಡ್ ಸಖತ್ತಾಗಿತ್ತು. ಫಸ್ಟಿಗೆ ಬರೋದು ಅಪ್ಪ ಮಗ ನೋಡಿ. ಪ್ರೋಮೋ ಬಿಟ್ಟಾಗಿನೇ ಸ್ವಲ್ಪ ಜಡ್ಜಸ್ ಮಧ್ಯೆ ಸ್ವಲ್ಪ ಕ್ಲಾಶ್ ಆಯ್ತು. ಏನು ರೂಲ್ಸ್ ನೇ ಬ್ರೇಕ್ ಮಾಡ್ಬಿಟ್ಟು ಕಳಿಸ್ತಿದ್ದೀರಾ ಅಂತ ಬಿಟ್ಟು ಶ್ರುತಿ ಅವರು ಇಲ್ಲಿ ಚಂದನ್ ಶೆಟ್ಟಿ ಅವ್ರಿಗೆ ಹೇಳಿದ್ರು. ಇದರಲ್ಲಿ ಯಾರು ಸೆಲೆಕ್ಟ್ ಆದ್ರು ಅಂತ ಬಿಟ್ಟು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅಂತೂ ಇತ್ತು. ಅಥವಾ ಇಬ್ರು ಏನಾದ್ರು ಹೊರಗಡೆ ಹೋಗ್ಬಿಟ್ರ ಅಂತ ಬಿಟ್ಟು. ಬಟ್ ಜಡ್ಜಸ್ ಗಳಂತೂ ಸಖತ್ತಾಗಿ ಒಂದು ಟ್ವಿಸ್ಟ್ ಅಂತೂ ಇಲ್ಲಿ ಕೊಟ್ರು. ಒಂದೇ ಕುಟುಂಬದಿಂದ ಇಲ್ಲಿ ಇಬ್ರು ಪರ್ಸನ್ ನ ಕಲಸಕ್ಕೆ ಆಗಲ್ಲ ಅಂತ ಇಲ್ಲಿ ಹೇಳಿದ್ರು. ಈಗ ನೋಡಿದ್ರೆ ಅಪ್ಪಂಗೆ ಟ್ಯಾಲೆಂಟ್ ಜಾಸ್ತಿ ಇದೆಯಾ, ಮಗನ್ಗೆ ಟ್ಯಾಲೆಂಟ್ ಜಾಸ್ತಿ ಇದೆಯಾ ಅಂತ ಬಿಟ್ಟು ಚೆಕ್ ಮಾಡಿದ್ರು. ಅದರಲ್ಲಿ ಶಾಕಿಂಗ್ ಏನಪ್ಪಾ ಅಂತಂದ್ರೆ ಅಪ್ಪ ಸ್ಟಾರ್ ಕಂಟೆಸ್ಟೆಂಟ್ ಆಗ್ತಾರೆ, ಮಗ ಇಲ್ಲಿ ಸೆಲೆಕ್ಟ್ ಆಗ್ತಾರೆ. ಇಬ್ರು ಕೂಡ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅಂದ್ರೆ ಸ್ಟಾರ್ ಕಂಟೆಸ್ಟೆಂಟ್ ಅಂದ್ರೆ ಗೊತ್ತು, ಡೈರೆಕ್ಟ್ ಆಗಿ ಇಲ್ಲಿ ಸೆಲೆಕ್ಟ್ ಆಗಿರೋದು. ಇಲ್ಲಿ ಒಬ್ರು ಮಾತ್ರ ಮಗನ ರಿಜೆಕ್ಟ್ ಮಾಡ್ತಾರೆ ಅಷ್ಟೇ. ಒಟ್ಟಲ್ಲಿ ಟಾಸ್ಕ್ ಅಂತೂ ಏನಿತ್ತು ತುಂಬಾ ಚೆನ್ನಾಗಿ ಇಲ್ಲಿ ಕೊಟ್ರು. ಯಾಕಂದ್ರೆ ಅಪ್ಪರು ಕೂಡ ಅಷ್ಟೇ, ಚಂದನ್ ಶೆಟ್ಟಿ ಅವ್ರದ್ದು ಹಾಡು ಹೇಳೋದಿರ್ಬೋದು, ಮಗ ಇಲ್ಲಿ ಹಾಡು ಹೇಳಿದ್ರು ತುಂಬಾ ಚೆನ್ನಾಗಿ ಟ್ಯಾಲೆಂಟ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಯ್ತು. 60 ವರ್ಷ ಆದ್ರೂ ಕೂಡ ಅವರು ಬಾಯಲ್ಲೇ ಮ್ಯೂಸಿಕ್ ನ ಇಲ್ಲಿ ಬಾರಿಸಿದ್ರು. ತುಂಬಾ ಚೆನ್ನಾಗಿ ಇತ್ತು ನೋಡೋಕೆ. ಬಟ್ ಮಾತಾಡಿಸ್ತಾರೆ ಜಡ್ಜಸ್ ಗಳೆಲ್ಲ, ಏನ್ ಮಾಡೋದು ಏನ್ ಬಿಡೋದು, ಇಲ್ಲಿ ಕಳ್ಸೋದ ಏನ್ ಮಾಡೋದು, ಒಬ್ರಿಗೆ ಮಾತ್ರ ಚಾನ್ಸ್ ಕೊಡ್ಬೇಕಾ ಏನು ಅಂತ ಬಿಟ್ಟು. ಆದ್ರೆ ಇಬ್ಬರಲ್ಲೂ ಕೂಡ ಟ್ಯಾಲೆಂಟ್ ಇತ್ತು, ಅದನ್ನ ಪ್ರೂವ್ ಮಾಡ್ಕೊಂಡ್ರು. ಅದಕ್ಕೆ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಇಲ್ಲಿ ಅಪ್ಪ ಸೆಲೆಕ್ಟ್ ಆಗ್ತಾರೆ. ಮತ್ತೆ ಇಲ್ಲಿ ನಾರ್ಮಲ್ ಆಗಿ 3 ಜನ ಸೆಲೆಕ್ಟ್ ಮಾಡ್ತಾರೆ. 3 ಜನ ಸೆಲೆಕ್ಟ್ ಮಾಡಿದ ತಕ್ಷಣ ಸೆಲೆಕ್ಟ್, ಮಗ ಕೂಡ ಇಲ್ಲಿ ಸೆಲೆಕ್ಟ್ ಆಗ್ತಾರೆ. ಈ ಒಂದು ವಿಚಾರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ವೀಕ್ಷಕರೇ? ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ.